ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಸರೋಶ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಈ ದಿನ ತುಂಬ ವಿಶೇಷವಾದ ಈ ವಿಡಿಯೋ ನೋಡಿದ್ರೆ ನಿಮಗೂ ಇಷ್ಟ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಕನ್ನಡಿಗರಿಗೆ ಕೇವಲ ನವಂಬರ್ ತಿಂಗಳಷ್ಟೇ ಕನ್ನಡ ರಾಜ್ಯೋತ್ಸವ ಇರಲ್ಲ. ಕನ್ನಡಿಗರಿಗೂ ಎಲ್ಲಿವರೆಗೂ ಕನ್ನಡನ ಮಾತಾಡ್ತಾರೆ, ನಡ್ಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ ಅಲ್ಲಿವರೆಗೂ ಇರುತ್ತೆ. ಹಾಗೆ ಈ ದಿನ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಮಲಾನಗರ ಎಂಬ ಒಂದು ಏರಿಯಾದಲ್ಲಿ ಅಲ್ಲಿ ಕಸ್ತೂರಿ ಬಡಾವಣೆ ಅಂತ ಒಂದು ಮಾರ್ಕೆಟ್ ಇದೆ. ಆ ಮಾರ್ಕೆಟಲ್ಲಿ 3ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಹಾಗೂ ಬಂಡಿ ಮಹಾಕಾಳಮ್ಮ ದೇವಿಯ ಜಂಬೂ ಸವಾರಿ ಉತ್ಸವನ ಮಾಡ್ತಾರೆ ಸ್ನೇಹಿತರೆ. 3 ದಿನಗಳ ಕಾಲ ನಡೆಯುವಂಥ ಈ ಪ್ರೋಗ್ರಾಮು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತೇಳಿ. ಹೊರಗಡೆನೇ ಇಷ್ಟು ಚೆನ್ನಾಗಿದೆ ಅಂದರೆ ಇನ್ನು ಬಂಡಿ ಮಕ್ಕಳಮ್ಮನ ಎಷ್ಟು ಚೆನ್ನಾಗಿ ರೆಡಿ ಮಾಡಿರಲ್ಲ ಸ್ನೇಹಿತರೆ. ಒಳಗಡೆ ಹೋಗಿ ನೋಡೋಣ ಸ್ನೇಹಿತರೆ. ಸಖತ್ತು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಹೊರಗಡೆನೂ ಸೂಪರಾಗಿದೆ. ಹಿಂಗೆ ತಲೆಗೆ ಕೈ ಕೊಟ್ಕೊಂಡು ಮಲಗಿರೋ ಥರ ಭಂಗಿನಲ್ಲಿ ಅಮ್ಮನ ಇಲ್ಲಿ ಅಲಂಕಾರ ಮಾಡಿ ಮಲಗಿಸಿದ್ದಾರೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಮಲಗಿದಾಳೆ ಅಮ್ಮ. ಹಾಗೆ ದೇವ್ರನ್ನ ನೋಡೋಕ್ಕೆ ಒಳಗಡೆ ಹೋಗೋಕ್ಕೆ ಹೊರಗಡೆ ಬರೋಕ್ಕೆ ಯಾವುದೂ ಸಮಸ್ಯೆ ಇಲ್ದಂಗೆ ಮಾಡಿದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿತ್ತು ಇದು ಸಹ. ಆ ತಾಯಿ ಬಂಡಿ ಮಕ್ಕಳಮ್ಮ ನಮಗೆ ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಸ್ನೇಹಿತರೆ. ಒಳಗಡೆ ಜಾಗ ತುಂಬ ಚಿಕ್ಕದಿರೋದ್ರಿಂದ ಸ್ನೇಹಿತರೆ ನಾವೇ ಅರ್ಥ ಮಾಡ್ಕೊಂಡು ಬೇಗ ಹೊರಗಡೆ ಬಂದುಬಿಟ್ರೆ ಸರಿ. ನಾವು ವೀಡಿಯೋ ಮಾಡೋಣ ಅಂತೇಳಿ ಇನ್ನೂ ಸ್ವಲ್ಪ ಹೊತ್ತು ಒಳಗಡೆ ನಿಂತ್ಕೊಂಡ್ರೆ ಇನ್ನು ಬೇರೆಯವ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಹೊರಗಡೆ ಬಂದ್ಬಿಟ್ವ ಸ್ನೇಹಿತರೆ. ನೋಡಿ ಕನ್ನಡ ರಾಜ್ಯೋತ್ಸವಕ್ಕೆ ಯಾವ ರೀತಿ ರೆಡಿ ಮಾಡಿದ್ದಾರೆ. ಮಂಟಪ ನೋಡಿ ಈ ಥರ ಕಟ್ಟಿದ್ದಾರೆ. ರೋಡೆಲ್ಲ ಈ ಥರ ಎಷ್ಟು ಕೊಡೆ ಛತ್ರಿಗಳನ್ನ ಯೂಸ್ ಮಾಡಿದ್ದಾರೆ. ಹಾಗೆ ಅನ್ನದಾನ ಸಹ ಇತ್ತು. 3ನೇ ತಾರೀಕು ಅನ್ನದಾನ ಇತ್ತು ಸ್ನೇಹಿತರೆ, ಮಧ್ಯಾಹ್ನ ಎಲ್ಲ ಕಾರ್ಯಕ್ರಮನೂ ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡೋಕ್ಕೂ ಸಹ ತುಂಬ ಚೆನ್ನಾಗಿತ್ತು. ದೇವರ ಅಲಂಕಾರನೂ ಚೆನ್ನಾಗೇ ಮಾಡಿದರು. ಹಾಗೆ ಕನ್ನಡ ರಾಜ್ಯೋತ್ಸವನೂ ಚೆನ್ನಾಗೇ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನೀವು ಇಲ್ಲಿವರೆಗೂ ನೋಡಿದ ವಿಡಿಯೋ 3ನೇ ತಾರೀಕಂದು. ಈಗ 4ನೇ ತಾರೀಕು ಈ ದಿನ ಜಂಬೂ ಸವಾರಿ ಎಲ್ಲ ಇದೆ ಸ್ನೇಹಿತರೆ. ತೋರಿಸ್ತೀನಿ ಬನ್ನಿ ನೋಡಿ. ಆಗಲೇ ಪೂಜೆ ಎಲ್ಲ ಕಟ್ಟಿ ವೀರಗಾಸೆ ಅವರೆಲ್ಲ ರೆಡಿಯಾಗಿ ಕುಂತಿದ್ದಾರೆ. ಇನ್ನೂ ಅಂಬಾರಿ ಹೊರಡಿಲ್ಲ. ಈ ದಿನ ಅಂಬಾರಿ ಎಲ್ಲ ಬರುತ್ತೆ ಡೊಳ್ಳು ಕುಣಿತದವ್ರನ್ನೆಲ್ಲ ಕರೆಸಿದ್ದಾರೆ ಸ್ನೇಹಿತರೆ. ಈ ಥರ ವೇಷಭೂಷಣ ಹಾಕ್ಕೊಂಡು ಕುಣಿಯೋರ್ನೆಲ್ಲರನ್ನು ಕರೆಸಿದ್ದಾರೆ. ನಮ್ಮ ಹಸ್ಬೆಂಡು ನನ್ನ ಮಗ ಇಬ್ಬರು ನೋಡಿ ಹೆಂಗೆ ನಿಂತ್ಕೊಂಡಿದ್ದಾರೆ ನೋಡ್ತಾ. ನಾವು ಸಾಮಾನ್ಯವಾಗಿ ಮೈಸೂರಲ್ಲಿ ದಸರಾ ಹಬ್ಬದ ದಿನ ತಾಯಿ ಚಾಮುಂಡೇಶ್ವರಿ ದೇವಿನ ಆನೆ ಮೇಲೆ ಅಂಬಾರಿ ಮೇಲೆ ಕರ್ಕೊಂಡು ಬರೋದನ್ನು ನಾವು ನೋಡಿದ್ದೀವಿ ಸ್ನೇಹಿತರೆ. ಅಂಬಾರಿ ಮೇಲೆ ಅಮ್ಮನ ಮೆರವಣಿಗೆ ಮೂಲಕ ಮೈಸೂರು ರಾಜಬೀದಿಗಳಲ್ಲೆಲ್ಲ ಮೆರವಣಿಗೆ ಮಾಡೋದನ್ನು ನಾವು ನೋಡಿದ್ದೀವಿ ಸ್ನೇಹಿತರೆ. ಇದೇ ಮೊದಲ ಬಾರಿಗೆ ನಾವು ಬಂಡಿ ಮಕ್ಕಳಮ್ಮನ ಮೆರವಣಿಗೆ ನೋಡ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ ಯಕ್ಷಗಾನ ಕಲಾವಿದರೆಲ್ಲ ಇಲ್ಲಿ ರೆಡಿಯಾಗಿ ಕೂತಿದ್ದಾರೆ. ನಮ್ಮ ಮಗನೂ ನಮ್ಮ ಮನೆಯವರು ಒಂದು ಫೋಟೋ ತೆಗೆಸ್ಕೊಂಡ್ರು. ಹಾಗೆ ಅಂಬಾರಿ ಕಟ್ಟೋ ಜಾಗಕ್ಕೆ ಹೋಗೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಂಬಾರಿ ಕಟ್ಟೋದು ಸಹ ನಾವು ಯಾರೂ ನೋಡಿರಲಿಲ್ಲ. ಅಂಬಾರಿನ ಯಾವ ರೀತಿ ಕಟ್ತಾಯಿದ್ದಾರೆ. ಒಂದು ಕ್ರೈನ್ ಯೂಸ್ ಮಾಡಿದ್ದಾರೆ. ಪಕ್ಕದಲ್ಲಿ ಒಂದು ಟ್ರ್ಯಾಕ್ಟರ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಸುತ್ತಲೂ ಜನಗಳೆಲ್ಲ ತುಂಬಿಕೊಂಡಿದ್ದಾರೆ. ನಾವು ಹೋಗೋಷ್ಟರಲ್ಲೆಲ್ಲ ವಿಗ್ರಹನ ಮೇಲೆ ಎತ್ತಿದ್ರು. ಬಂಡಿ ಮಕ್ಕಳಮ್ಮನ ಮೇಲೆ ಎತ್ತಿ ಕೂರಿಸಿದ್ದಾರೆ. ನೋಡಿ ಹಸಿರು ಸೀರೆ ಆ ಕಡೆ ತಿರ್ಕೊಂಡಿದೆಯಲ್ಲ, ಅದೇ ಬಂಡಿ ಮಕ್ಕಳಮ್ಮ ಆ ಕಡೆ ತಿರುಗಿಸಿ ಕೂರಿಸಿದ್ದಾರೆ. ಆನೆ ಮುಖ ಸಹ ಆ ಕಡೆ ಇದೆ. ಇದು ಬ್ಯಾಕ್ ಸೈಡು ಕ್ಯಾಮ್ರಾ ಹಿಡ್ದಿರೋದು. ನಾವು ಫ್ರಂಟ್ ಸೈಡ್ ಹಿಡಿಯೋಕ್ಕಾಗಲ್ಲ, ಯಾಕೆಂದರೆ ಆ ಕಡೆ ಫುಲ್ ಕ್ಲೋಸ್ ಆಗಿದೆ ಗೇಟೆಲ್ಲ. ಆ ಕಡೆ ಹೋಗೋಕ್ಕಾಗಿಲ್ಲ. ಈ ಕಡೆ ನಿಂತ್ಕೊಂಡು ಕ್ಯಾಮ್ರಾ ಹಿಡ್ದಿದ್ದೀವಿ ಸ್ನೇಹಿತರೆ. ಎಲ್ಲವೂ ರೆಡಿ ಆದಮೇಲೆ ನಮ್ಮ ಕಡೆ ಈ ಕಡೆ ಗೇಟಿಂದನೇ ಬರ್ತಾರೆ. ಅಲ್ಲಿ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ. ಆವಾಗ ನೀಟಾಗಿ ತೋರ್ಸೋಕ್ಕಾಗುತ್ತೆ, ಸಾಧ್ಯ ಆಗುತ್ತೆ. ಅವರು ಸಹಾಯದ ಮೂಲಕ ಕಟ್ತಾ ಇದ್ದಾರೆ ಅನ್ಬೋದು ಸ್ನೇಹಿತರೆ. ಆದರೂ ಸ್ವಲ್ಪ ಕಷ್ಟನೇ ಇರುತ್ತೆ. ಯಾಕೆಂದರೆ ಕಮಲಾನಗರ ರಸ್ತೆ ಸ್ಟ್ರೈಟ್ ಆಗಿಲ್ಲ. ಎಲ್ಲ ರೋಡ್ಗಳ ಥರ ಸ್ಟ್ರೈಟ್ ರೋಡಲ್ಲ ಅದು. ಸ್ವಲ್ಪ ದಿಣ್ಣೆ ಇದೆ ಮತ್ತು ಡೌನ್ ಇದೆ. ಫಾಸ್ಟಾಗಿ ಹತ್ತಿ ಫಾಸ್ಟಾಗಿ ಇಳಿಯೋಕ್ಕಾಗಲ್ಲ ನಮಗೇನೆ. ಅದಕ್ಕೆ ಹೇಳಿದ್ದು ಸ್ನೇಹಿತರೆ, ಇದು 3ನೇ ವರ್ಷದ ಉತ್ಸವ ಆಗಿರೋದ್ರಿಂದ, ಇದು 3ನೇ ವರ್ಷದ ಬಂಡೆ ಮಹಾಕಾಳಮ್ಮ ಜಂಬೂ ಸವಾರಿ ಆಗಿರೋದ್ರಿಂದ ಏನು ಭಯ ಇಲ್ಲ. ಕಟ್ಟಿ ರೂಢಿ ಇರುತ್ತೆ, ಅವ್ರಿಗೂ ಗೊತ್ತಿರುತ್ತೆ. ಚೆನ್ನಾಗಿ ಕಟ್ತಾ ಇದ್ದಾರೆ. ಉತ್ಸವನ ನಾನು ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀನಿ ಸ್ನೇಹಿತರೆ. ನೋಡೋಣ ಬನ್ನಿ. ಹಾಗೆ ಸ್ನೇಹಿತರೆ, ಅಮ್ಮ ಇದೇ ದಾರಿಲಿ ಹೊರಗಡೆ ಬರ್ತಾರೆ ಜಂಬೂ ಸವಾರಿ ಮೇಲೆ. ನಾವು ನೋಡೋಣ, ನೀವು ನೋಡಿ, ಕಣ್ಣು ತುಂಬಿಸ್ಕೊಳ್ಳೋಣ, ಎಲ್ಲರೂ ದೇವ್ರ ಹತ್ರ ಬೇಡ್ಕೊಳ್ಳೋಣ.
ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಮ್ಮ. ದೂರದಿಂದ ಝೂಮ್ ಹಾಕಿ ಹಿಡಿದೀನಿ ನೋಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಮ್ಮ. ನನ್ನ ಮಗನಿಗೆ ಇಂಥ ಜಾಗಗಳಿಗೆಲ್ಲ ಬರಬೇಕು ಅಂದರೆ ತುಂಬ ಇಷ್ಟ. ಅವ್ನು ಕುಣಿತಾನೆ ಹಂಗೆ. ಇಲ್ಲಿ ಇಂಥ ಕಡೆ ಎಲ್ಲ ಕರ್ಕೊಂಡು ಹೋದ್ರೆ ಅವ್ನಿಗೆ ತುಂಬ ಆಸೆ ಆಗುತ್ತೆ ಸ್ನೇಹಿತರೆ. ರೂಢಿ ಮಾಡಿಬಿಟ್ಟಿದ್ದೀವಿ ದೇವಸ್ಥಾನಕ್ಕೆ ಎತ್ಕೊಂಡು ಕರ್ಕೊಂಡ್ತಿರ್ತೀವಿ. ಸ್ನೇಹಿತರೆ, ಅಂಬಾರಿ ಹೊತ್ತ ಆನೆ, ಬಂಡೆ ಮಕ್ಕಳಮ್ಮನ್ನ ಹೊತ್ತಂಥ ಆನೆ ಹೊರಗಡೆ ಬರ್ತಾಯಿದೆ. ಜಂಬೂ ಸವಾರಿ ಹೊರಗಡೆ ಬರ್ತಾಯಿದೆ ಸ್ನೇಹಿತರೆ. ಬನ್ನಿ ನೋಡಿ. ನಾವು ಟಿ ವಿ ಮೂಲಕ ಮಾತ್ರನೇ ನೋಡ್ತಿದ್ವಿ ಜಂಬೂ ಸವಾರಿನ. ಈಗ ಕಣ್ಣು ತುಂಬ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾಯಿದೆ ಸ್ನೇಹಿತರೆ. ನಿಜವಾಗ್ಲೂ ಧನ್ಯೋಸ್ಮಿ ಅನಿಸುತ್ತೆ ಮನಸ್ಸಿಗೆ. ಸ್ನೇಹಿತರೆ, ಈ ಜಂಬೂ ಸವಾರಿ ಯಾವಾಗಲೂ ಕಮಲಾನಗರದ ಗೌರ್ಮೆಂಟ್ ಆಸ್ಪತ್ರೆ ಪಕ್ಕ ಇರುವಂಥ ಒಂದು ಪ್ಲೇ ಗ್ರೌಂಡಲ್ಲಿ ಇದನ್ನು ರೆಡಿ ಮಾಡ್ತಾರೆ ಸ್ನೇಹಿತರೆ. ಅಲ್ಲಿಂದ ಹೊರಡಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ರಾಜಬೀದಿಗಳಲ್ಲೆಲ್ಲ ದೊಡ್ಡ ಬೀದಿಗಳೆಲ್ಲ ಮೆರವಣಿಗೆ ಆಗುತ್ತೆ. ಅಲ್ಲಿಂದ ಗೌರ್ಮೆಂಟ್ ಆಸ್ಪತ್ರೆಯಿಂದ ಇಳಿದು ಶಂಕರ್ನಾಗ್ ಬಸ್ ಸ್ಟಾಪು ಡೌನಿಗೆ ಬಂದು ಮತ್ತೆ ರಾಜ್ಕುಮಾರ್ ಸರ್ಕಲ್ಗೆ ಬಂದು ಅಲ್ಲಿಂದ ಹೊರಟು ಬಂದಂಥ ಮೆರವಣಿಗೆ ಸ್ನೇಹಿತರೆ ಕನ್ನಡ ಕಸ್ತೂರಿ ಬಡಾವಣೆಗೆ ಬಂದು ಮಾರ್ಕೆಟ್, ಕಮಲಾನಗರ ಮಾರ್ಕೆಟಿಗೆ ಬರುತ್ತೆ. ಮಾರ್ಕೆಟಲ್ಲೇ 3 ದಿನಗಳ ಕಾಲ ವಿಜೃಂಭಣೆಯಿಂದ ಪೂಜೆ ಮಾಡಿಸ್ಕೊಂಡಂಥ ತಾಯಿ ಈಗ ಅಂಬಾರಿ ಮೂಲಕ ಮತ್ತೆ ಮಾರ್ಕೆಟ್ಗೆ ಬರ್ತಾ ಇದ್ದಾಳೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಬಿಗಿ ಬಂದೋಬಸ್ತ ಕಟ್ಟಿದ್ದಾರೆ. ಮೇಲೆಲ್ಲ ಏನು ಕಾಣಂಗೆ ಹೇಗೆ ಬಟ್ಟೆ ಬಿಟ್ಟಿದ್ದಾರೆ. ಆನೆ ಮೇಲೆ ಒಬ್ಬ ಮನುಷ್ಯ ನಿಂತ್ಕೊಂಡ್ರೆ ಎಷ್ಟು ಹೈಟ್ ಬರುತ್ತೋ ಅಷ್ಟು ಹೈಟ್ ಕಟ್ಟಿದ್ದಾರೆ ಸ್ನೇಹಿತರೆ ಅಮ್ಮನ್ನ. ಅಷ್ಟು ಹೈಟಲ್ಲಿ ಹೂವನ್ನು ಕಟ್ಟಿದ್ರು ಅಷ್ಟು ತೂಗದೆ ಬಾಗದೆ ಬರುತ್ತೆ ಅಂದರೆ ನಿಜವಲ್ಲ ದೇವ್ರ ಶಕ್ತಿ. ಹಾಗೆ ಸ್ನೇಹಿತರೆ, ಇದು ಬಂದು ಕಮಲಾನಗರದ ಶಂಕರ್ನಾಗ್ ಬಸ್ ಸ್ಟಾಪಲ್ಲಿರೋ 3 ಜನ ದಿಗ್ಗಜರ ಪುತ್ಥಳಿ. ಸ್ನೇಹಿತರೆ, ಈ ದಿನ ತುಂಬ ವಿಶೇಷತೆ. ಜಂಬೂ ಸವಾರಿ ಇದೆ, 3 ದಿನ ಹಬ್ಬ ಇದೆ, ಕನ್ನಡ ರಾಜ್ಯೋತ್ಸವ ಇದೆ. ಅದರ ಪ್ರಯುಕ್ತ ಈ ಏರಿಯಾಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕಮಲಾನಗರಕ್ಕೆ ಸಂಬಂಧಪಟ್ಟಂತೆ ಮಹಾಲಕ್ಷ್ಮಿ ಲೇಔಟ್ನ ಶಾಸಕರು ಸಹ ಬಂದಿದ್ದಾರೆ. ನೋಡಿ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ಅಂಬಾರಿ ಬರ್ತಾ ಇದೆ. ಹೇಗೆ ಇಳಿಮುಖ ಆಗಿದೆ ಅಂತೇಳಿ. ಅದು ಅಪ್ಪಿಂದ ಡೌನ್ಗೆ ಇಳಿತಾ ಇರೋ ಜಾಗ. ಇದು ಲೈಟ್ಗಳೆಲ್ಲ ಡೌನ್ ಮಾಡ್ಬಿಟ್ಟವೆ. కరెంట్ వైర్ తడుతుంది కరెంట్ వైర్ తడుతుంది వైర్ తడుతుంది కార్లో ಬೆಟ್ಟ ಥರ ಅದೇ ಇಳಿಯೋಕ್ಕೆ ಸ್ವಲ್ಪ ನಮಗೆ ನಡೆಯೋದೇ ಮುಂದೆ ಮುಗಿಸ್ತಾನಾಯ್ತು. ಸುತ್ತ ಹಗ್ಗ ಕಟ್ಟಿ ಎಲ್ಲ ಕನ್ನಡ ರಕ್ಷಣಾ ವೇದಿಕೆಯವರೆಲ್ಲ ನೋಡಿದ್ರಲ್ಲ ಸ್ನೇಹಿತರೆ, ಬಂಡೆ ಮಕ್ಕಳಮ್ಮ ಜಂಬೂ ಸವಾರಿ ಉತ್ಸವನ ಎಷ್ಟು ಚೆನ್ನಾಗಿ ನಡೀತು. ಎಲ್ಲಿ ನೋಡಿ ಜನನೋ ಜನ. ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.